ಯಾರ ಯಜಮಾನ್ರು? ನಿಮ್ಗೇನಾದ್ರೂ ಗೊತ್ತಾ? ಯಾಕೆ ನನ್ನನ್ನು ನೋಡಿದ್ರೆ ಯಜಮಾನನ ಥರ ಕಾಣಲ್ವಾ? ನಾನೇ ಯಜಮಾನ. ನನ್ನ ಹೆಸರು ವಾಚಾಳಿ ವಾಮನಾಚಾರ್ಯ ಅಂತ. ಇಷ್ಟಕ್ಕೂ ತಾವ್ಯಾರು? ನನ್ನ ಹೆಸರು ವೆಂಕಟನಾಥಾಚಾರ್ಯ ಅಂತ. ವೀಣೆ ತಿಮ್ಮಣ್ಣ ಭಟ್ಟರ ಮಗ. ಮಠದ ಕಡೆಯಿಂದ ಬಂದಿದ್ದೀನಿ. ಅಯ್ಯೋ ಕ್ಷಮಿಸಿ, ತಿಳಿದೆ, ಏನೇನೋ ಮಾತಾಡ್ಬಿಟ್ಟೆ. ನಾನೇ ವಿದ್ಯಾಪೀಠದ ಕಾವಲುಗಾರ. ದಯಮಾಡಿ ನನ್ನನ್ನು ಕ್ಷಮಿಸಿ. ಇರ್ಲಿ ಪರವಾಗಿಲ್ಲ. ಯಜಮಾನ ಬರೋವರೆಗೂ ಕಾವಲುಗಾರನೇ ಅಲ್ವೇ ಯಜಮಾನ? ಇಲ್ಲ ಸ್ವಾಮಿ, ಏನೋ ಬಾಯಿ ಚಪ್ಪಲ ಮಾತಾಡ್ಬಿಟ್ಟೆ. ತಾವು ನಾಡಿಗೆ ಹೆಸರುವಾಸಿಯಾಗಿರೋ ವಿದ್ವಾಂಸರು. ತಾವೇನು ಆಚಾರ್ಯರು ಇಲ್ಲಿ? ನಮ್ಮಿಂದ ಏನು ಸೇವೆ ಆಗಬೇಕು ಹೇಳಿ. ವಿದ್ಯಾಪೀಠ ಮತ್ತೆ ಪ್ರಾರಂಭ ಆಗಬೇಕು ಅನ್ನೋದು ನಮ್ಮ ಗುರುಗಳ ಇಚ್ಛೆ. ಅದಕ್ಕೆ ನನ್ನ ಕಳಿಸಿದ್ದಾರೆ. ತಾವು ಹೇಳ್ತಾ ಇರೋದೆಲ್ಲ ಸರಿ ಆಚಾರ್ಯರೇ, ಆದ್ರೆ ನೀವ್ಯಾಕೆ ಇಲ್ಲಿಗೆ ಬರಕ್ ಹೋದ್ರಿ? ಯಾಕೆ ಆಚಾರ್ಯರೇ, ಇಲ್ಲಿ ಯಾವ ಮಕ್ಕಳು ಕಲಿಯೋದಕ್ಕೆ ಬರೋದಿಲ್ಲ. ಯಾಕೆ ಬರೋದಿಲ್ಲ? ಯಾರಿಗೂ ಓದ್ಬೇಕು, ವಿದ್ಯಾವಂತರಾಗಬೇಕು ಅಂತ ಆಸೆ ಇಲ್ವೇನು? ಆಸೆ ಇಲ್ಲದೆ ಇರುತ್ತೆ ಸ್ವಾಮಿ. ನನ್ನಂತವನಿಗೆ ನಿಮ್ಮಂಥವ್ರನ್ನ ನೋಡಿದಾಗ ಒಂದಿಷ್ಟು ಕಲಿಬೇಕು ಅಂತ ಅನ್ಸುತ್ತೆ. ಇನ್ನು ಮಕ್ಕಳಿಗೆ ಆಸೆ ಇರೋದಿಲ್ವೇ? ಆದ್ರೆ ಏನಾದ್ರೆ ಏನ್ ವಿಷಯ ಹೇಳಿ. ಅದು ನಮ್ಮೂರಲ್ಲಿ ಕೇಶವಾಚಾರ್ಯರು ಅಂತ ಒಬ್ರು ಇದ್ದಾರೆ. ಬಹಳ ದೊಡ್ಡ ಸಾಹುಕಾರರು. ಆದ್ರೆ ಅವರಿಗೆ ನಮ್ಮೂರಲ್ಲಿ ಯಾರು ಅಕ್ಷರ ಕಲಿಬಾರ್ದು ಅನ್ನೋ ಹಠ. ಯಾರನ್ನು ವಿದ್ಯಾಪೀಠದ ಕಡೆ ಸುಳಿಯೋಕೆ ಬಿಡಲ್ಲ ಅಂತೀನಿ. ಯಾವ ಗುರುಗಳು ಬಂದ್ರು ಏನಾದ್ರೂ ಕಿತಾಪತಿ ಮಾಡಿ ಓಡಿಸ್ಬಿಡ್ತಾರೆ. ನಿಮಗೂ ಅಷ್ಟೇ. ನೀವು ಬಂದಿರೋದು ಗೊತ್ತಾದ್ರೆ ನಿಮ್ಮನ್ನ ಒಂದು ದಿನಾನೂ ಇರೋಕ್ ಬಿಡೋದಿಲ್ಲ. ನೀವು ಯಾಕೆ ಬರಕ್ ಹೋದ್ರಿ? ಹಲಸಿನ ಹಣ್ಣು ಅಂಟಿದೆ ಅಂತ ತಿಂದೇ ಇರ್ತೇವೆ. ಕೈಗೆ ಎಣ್ಣೆ ಹಚ್ಕೊಂಡು ನಿಧಾನವಾಗಿ ಬಿಡಿಸಿದ್ರೆ ಅಂಟು ಹೋಗುತ್ತೆ, ಹಣ್ಣು ಸಿಗುತ್ತೆ. ಬನ್ನಿ, ಬಾಗಿಲು ತೆಗೀರಿ. ಸರಿ ಆಚಾರ್ಯರೇ, ನಿಮ್ಮಿಷ್ಟ. ನಡೀರಿ.